ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಶ್ರೀ ಶುಕಮುನಿ ತಾತನ ವಾರ್ಷಿಕ ಜಾತ್ರೆ ಭಕ್ತಿಭಾವದಿಂದ ನಡೆಯಿತು. ಪವಾಡ ಪುರುಷರಾಗಿ ಭಕ್ತರಲ್ಲಿ ಪ್ರಸಿದ್ಧರಾದ ಶುಕಮುನಿ ಸ್ವಾಮಿಗಳನ್ನು ವ್ಯಾಸಮುನಿಯ ಪುತ್ರ ಶುಕಮುನಿಯ ಅವತಾರವೆಂದು ಸಿದ್ಧಲಿಂಗ ಸಾಧುಗಳು ಗುರುತಿಸಿ ಶುಕಮುನಿ ಎಂದು ನಾಮಕರಣ ಮಾಡಿದ್ದರೆಂದು ಸ್ಥಳೀಯರು ನಂಬುತ್ತಾರೆ. ತಾತನ ಆಶೀರ್ವಾದ ಬಗ್ಗೆ ತಮ್ಮ ಅಭಿಪ್ರಾಯ? ಶುಕಮುನಿ ಅಜ್ಜರು ನಮ್ಗೆ ಈಗಾಗಲೇ ನಮ್ಗೆ ಕಳೆದ ವರ್ಷದಿಂದ ನಾವು ಯಾವಾಗ ನಾವು ಮಾಡಾಕತ್ತೇವೆ ಅವಲಿಂದ ನಮ್ಮ ಅಜ್ಜನ ಆಶೀರ್ವಾದ ನಮ್ಗೆ ಸಂಘದ ಮ್ಯಾಗ ಹಾಗೂ ನಮ್ಮ ಮ್ಯಾಗ ಎಲ್ಲರಿಗೂ ಮ್ಯಾಗ ವಿಶ್ವಾಸ ಬಂದಿದೆ. ಆ ಅಜ್ಜನ ಮಹಿಮೆಯನ್ನು ಈಗಲೂ ಕಣ್ಣಾರೆ ನೀವು ಕಾಣಬಹುದು. ಮೊದಲು 4 ಜನ ಕೂಡಿ ಮಾಡ್ತಿದ್ವಿ. ಈಗ ನಮ್ಮ ಸಂಘದ ಒಳಗನ 30 ಮಂದಿಗಿಂತ ಹೆಚ್ಚಾಗ್ಯಾರ ಸೇವೆ ಮಾಡೋಕೆ. ಅಜ್ಜನ ಆಶೀರ್ವಾದ ಸದಾ ನಮ್ಮ ಸಂಘದ ಮೇಲೆ ಇರಲಿ ಅಂತ ಕೇಳ್ಕೊಂತ ನನ್ನ 2 ಮಾತುಗಳು ಮುಗಿಸ್ತೀನಿ. ಪಾದಯಾತ್ರೆಗಳು ಎಲ್ಲಿಂದ ಬರ್ತಾರೆ ಸರ್? ಇಕ್ಕಲ್ಲ ಸುತ್ತಮುತ್ತ ಹಳ್ಳಿಯಿಂದ ಸರ್. ಎಷ್ಟು ಜನ ಬರ್ಬೋದು ಸರ್? ಇಕ್ಕಲಿಂದ ಸುಮಾರು ನಮ್ಮ ನೇಕಾರ ಭಾಗದಾಗ ಜನರು ಒಂದು 500 ನೇಕಾರ ಜನರು ಹೇಳ್ಕೊಂತ ಬರ್ತಾರೆ ಸರ್. ಹೌದಾ ಸರ್? ಗ್ರಾಮದ ದಕ್ಷಿಣ ಭಾಗದ ದಟ್ಟ ಡಬಗಳ್ಳಿ ಪ್ರದೇಶದ ಪುರಾತನ ಬಯಲು ಬಸವೇಶ್ವರ ದೇವಸ್ಥಾನ. ಇದರ ಸುತ್ತಮುತ್ತ ತಾತನವರು ಅನೇಕ ಪವಾಡಗಳನ್ನು ಮಾಡಿದ್ದರೆಂದು ಭಕ್ತರು ಹೇಳುತ್ತಾರೆ. 1938ರಲ್ಲಿ ರುದ್ರಮುನಿ ಮಠದ ಸಮೀಪ ಶರೀರ ತ್ಯಾಗ ಮಾಡಿದ ನಂತರ ಸಾಧರ ಮಠದಲ್ಲಿ ಅವರ ಗದ್ದಿಗೆ ನಿರ್ಮಿಸಲಾಯಿತು. ಜಾತ್ರೆ ಸಂದರ್ಭದಲ್ಲಿ 7 ದಿನಗಳ ಕಾಲ ಸಪ್ರಭಜನೆ, ಪಲ್ಲಕ್ಕಿ ಉತ್ಸವ ಹಾಗೂ ಅನ್ನಪ್ರಸಾದ ದಾಸೋಹ ಹಗಲು ರಾತ್ರಿ ನಿರಂತರವಾಗಿ ನಡೆಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾತನವರ ಆಶೀರ್ವಾದ ಪಡೆದರು. ಸರ್ ಎಲ್ಲಿಗೆ ಹೊಂಟಿರಿ? ದೊಡ್ಡ ಸುಕಮುನಿ ಜಾತ್ರೆಗೆ ಹೊಂಟಿವಿ. ಎಲ್ಲಿದ್ದ ಪಾದಯಾತ್ರೆ? ಎಷ್ಟು ವರ್ಷ ಆಯ್ತು ಹೋಗ್ತಾ ಇದ್ವಿ? ಇದ 1ನೇ ವರ್ಷ. ಯಾಕೆ? ಅಪ್ಪವ್ರ ಬೇಡಿಕಿತ್ರಿ ಹೊಂಟೇವಿ. ಮನೆಯವರು ಹಿರಿಯರು ಬೇಡಿಕಿತ್ತು. ನಿಮ್ಮ ಮನೆಯವರು ಪ್ರತಿ ವರ್ಷ ಜಾತ್ರೆ ಬರ್ತಾರಾ? ಪ್ರತಿ ವರ್ಷ. ಇಲ್ಕಲ್ಲಿದ್ದ ಎಷ್ಟು ಸಂಖ್ಯೆ ಬರ್ತಾ ಇಲ್ಲಿ ನಡ್ಕಂತಪ್ಪ ಇಲ್ಕಲ್ಲಿದ್ದ? ಇಲ್ಕಲ್ಲಿಂದ ಸುಮಾರು 2,500 2 ಲಕ್ಷ ಮಂದಿ 2,500 ಸಾವಿರ ಮ್ಯಾಗ ಬರ್ತಾರೆ ಸರ್. ಪಾದಯಾತ್ರೆ 300-500 ಜನ ಬರ್ತಾರೆ. ಈಗಾಗಲೇ ಹೋಗಿದ್ದ 300 ಜನ ಹೋಗ್ಯಾರ. ನನ್ನ ಎದುರಿಗೆ ಹೋಗಿದ್ದ ಹೇಳಕುಂತೆ ನಾನು. ಪಾದಯಾತ್ರೆ ಹೋಗ್ತಾರೆ 2,000 ಸಾಯಂಕಾಲವರೆಗೂ ಅಂದ್ರೆ 2,000 ಬರ್ತಾರೆ ಪಾದಯಾತ್ರೆ ಮಾಡ್ಕೊಂಡು. 2,000 Oi!